ಗೃಹಲಕ್ಷ್ಮಿ ಕಾರ್ಯಕ್ರಮದಲ್ಲಿ ನಾನು ಬ್ಯುಸಿ ಆಗಿದ್ದೀನಿ. ನಾನು ಬೆಂಗಳೂರು ಬಿಟ್ಟು ಸೀದಾ ಇಲ್ಲಿ ಬಂದಿದ್ದೀನಿ. ಯಾರಿಗೆ ಕಾಲ್ ಮಾಡಿದ್ರು, ಏನು ಮಾತನಾಡಿದ್ರು, ಇಂಥ ಊಹಾಪೋಹಗಳಿಗೆ ನಾವು ತಲೆ ಕೆಡಿಸ್ಕೊಳ್ಳೋಣ. ತುಂಬ ಜೋರಾಗಿ ನಡೀತಾ ಇದೆ. ಮಹಿಳೆಯರಲ್ಲಿ ಉತ್ಸಾಹ ತುಂಬ ಇದೆ. ಬರೀ 15 ದಿನದಲ್ಲಿ ಯಾರಿಗೂ ಏನೂ ತೊಂದರೆ ಆಗದ ಹಾಗೆ 1,10,00,000 ಮಹಿಳೆಯರು ಯಜಮಾನಿಗಳು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಸೊ 30ನೇ ತಾರೀಕಿಗೆಲ್ಲ ನಾವು ಸನ್ನದ್ಧರಾಗಿದ್ದೀವಿ. ಕಾರ್ಯಕ್ರಮ ಮಾಡಿ ಎಲ್ಲರ ಅಕೌಂಟ್ಗೆ ದುಡ್ಡನ್ನು ಬಿಡುಗಡೆ ಮಾಡಿ. 1 ಲಕ್ಷಕ್ಕೂ ಹೆಚ್ಚು ಮಹಿಳೆಯರನ್ನ ಸೇರಿಸೋದು ಮತ್ತು ಅವರಿಗೆ ಮೂಲ ಸೌಕರ್ಯಗಳನ್ನ ಕೊಡಬೇಕಾಗುತ್ತೆ. ಈ ರೀತಿ ತಾಂತ್ರಿಕವಾದಂಥ ಸಿದ್ಧತೆಗಳು ಯಾವ ರೀತಿ ಆಗಿದೆ? ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ. ಜಿಲ್ಲಾ ಆಡಳಿತ ಆಗಲಿ, 4 ಜಿಲ್ಲಾ ಮಂತ್ರಿಗಳಾಗಲಿ, ಸೊ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮಹದೇವಪ್ಪ ಸರ್ ಆಗಲಿ ಬಂದು 2-3 ಸರಿ ಸಭೆ ಮಾಡಿದ್ದೀವಿ. ಎಲ್ಲ ರೀತಿಯಿಂದ ತಯಾರಿ ಮಾಡ್ಕೊಂಡಿದ್ದೀವಿ. ಮಹಿಳೆಯರು ಬರುವಂಥ ಈ ಕಾರ್ಯಕ್ರಮ 1 ಲಕ್ಷಕ್ಕಿಂತ ಜಾಸ್ತಿ ಮಹಿಳೆಯರು ಸೇರುವಂಥ ಕಾರ್ಯಕ್ರಮ, ಯಾರಿಗೂ ತೊಂದರೆ ಆಗದ ರೀತಿಯಾಗಿ ತಯಾರಿ ಮಾಡ್ಕೊಂಡಿದ್ದೀವಿ. ಮಾಡಿದ ಬೆಳಗ್ಗೆ ಪ್ರಧಾನಿ ಮೋದಿ ಅವರು ಬಂದಿದ್ದಾಗ ಬಿಜೆಪಿ ನಾಯಕರೆಲ್ಲ ಬೀದಿಗೆ ಬಂದಿದ್ದಾರೆ ಅನ್ನುವಂಥ ಟ್ವೀಟ್ ಮಾಡಿದೆ ಕಾಂಗ್ರೆಸ್. ನೋಡಿ, ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ ಬಂದಿದ್ದಾರೆ. ನಾನು ಕೂಡ ಕೆಲವೊಂದು ಫೋಟೋಗಳನ್ನು ನೋಡಿದ್ದೀನಿ. ಅವ್ರಿಗೆ ಯಾಕಂದರೆ ರಾಜ್ಯದಲ್ಲಿ ನಾವು ನಾಯಕರು ಅಂತ BJP ಕಾರ್ಯಕರ್ತರು ಅವರನ್ನು ನಾಯಕರು ಅಂತ ಒಪ್ಕೊಂಡಿದ್ದಾರೆ. BJP ರಾಜ್ಯಾಧ್ಯಕ್ಷರಿದ್ದಾರೆ, ಮಾಜಿ ಮಂತ್ರಿಗಳು, ಹಾಲಿ ಶಾಸಕರು, ಸುಮಾರು ಜನ ನಿಂತಿರೋದನ್ನ ನೋಡಿದ್ದೀವಿ. ಯಾವ ಕಾರಣಕ್ಕೆ ಆ ರೀತಿ ಅವ್ರನ್ನ ನಿಲ್ಲಿಸಿದ್ದಾರೆ ಅಂತ ಗೊತ್ತಿಲ್ಲ. ಸೊ ತಿಳಿದ್ಲೇ ಮಾತಾಡೋದು ತಪ್ಪಾಗುತ್ತೆ. ಮೇಡಮ್, ಈ ಸರ್ಕಾರಿ ಕಾರ್ಯಕ್ರಮ ಗೃಹಲಕ್ಷ್ಮಿ ಯೋಜನೆ ಕಾರ್ಯಕ್ರಮ ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನ ಇದೆ ಅಂತ ಚರ್ಚೆ ನಡೀತಾ ಇದೆ. ನೀವೇನು ಹೇಳ್ತೀರಾ? ಇದು ಕಾಂಗ್ರೆಸ್ಸು ಕೊಟ್ಟಂಥ ಗ್ಯಾರಂಟಿಗಳ ಅನುಷ್ಠಾನ. ಇದು ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನ ಅಲ್ಲ. ಕರ್ನಾಟಕ ರಾಜ್ಯದ ಮಹಿಳೆಯರ ಆರ್ಥಿಕ ಸಬಲೀಕರಣದ ಶಕ್ತಿ ಪ್ರದರ್ಶನ. ರಾಹುಲ್ ಗಾಂಧಿ ಅವರು ಬರ್ತಾ ಇರೋದ್ರಿಂದಲೇ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಎಲ್ಲಾದರೂ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಭಾಗ್ಯ ಜ್ಯೋತಿ ಮತ್ತು ಯುವ ನಿಧಿಗೆ ಅವರು ಬಂದಿದ್ದರು. ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಗೃಹಲಕ್ಷ್ಮಿಯನ್ನು ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ಪ್ರಿಯಾಂಕಾ ಗಾಂಧಿಯವರು ಬಂದಿದ್ದರು. ಸೊ ನಮ್ಮ ನಾಯಕರು ಬಂದು ಘೋಷಣೆ ಮಾಡಿ ಹೋದಂಥ ಸಂದರ್ಭದಲ್ಲಿ, ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಕೂಡ ಅವರನ್ನು ಕರೆದು ಗೌರವ ಕೊಡೋದು ನಮ್ಮ ಕರ್ತವ್ಯ. ಇಷ್ಟೇ ಹೇಳಿ ಬಯಸ್ತೀನಿ. ಗೃಹಲಕ್ಷ್ಮಿ ಕಾರ್ಯಕ್ರಮದಲ್ಲಿ ನಾನು ಬ್ಯುಸಿ ಆಗಿದ್ದೀನಿ. ನಾನು ಬೆಂಗಳೂರು ಬಿಟ್ಟು ಸೀದಾ ಇಲ್ಲಿ ಬಂದಿದ್ದೀನಿ. ಯಾರಿಗೆ ಕಾಲ್ ಮಾಡಿದ್ರು, ಏನು ಮಾತನಾಡಿದ್ರು, ಇಂಥ ಊಹಾಪೋಹಗಳಿಗೆ ನಾವು ತಲೆ ಕೆಡಿಸ್ಕೊಳ್ಳೋಣ. ತುಂಬ ಜೋರಾಗಿ ನಡೀತಾ ಇದೆ. ಮಹಿಳೆಯರಲ್ಲಿ ಉತ್ಸಾಹ ತುಂಬ ಇದೆ. ಬರೀ 15 ದಿನದಲ್ಲಿ ಯಾರಿಗೂ ಏನೂ ತೊಂದರೆ ಆಗದ ಹಾಗೆ 1,10,00,000 ಮಹಿಳೆಯರು ಯಜಮಾನಿಗಳು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಸೊ 30ನೇ ತಾರೀಕಿಗೆಲ್ಲ ನಾವು ಸನ್ನದ್ಧರಾಗಿದ್ದೀವಿ. ಕಾರ್ಯಕ್ರಮ ಮಾಡಿ ಎಲ್ಲರ ಅಕೌಂಟ್ಗೆ ದುಡ್ಡನ್ನು ಬಿಡುಗಡೆ ಮಾಡಿ. 1 ಲಕ್ಷಕ್ಕೂ ಹೆಚ್ಚು ಮಹಿಳೆಯರನ್ನ ಸೇರಿಸೋದು ಮತ್ತು ಅವರಿಗೆ ಮೂಲ ಸೌಕರ್ಯಗಳನ್ನ ಕೊಡಬೇಕಾಗುತ್ತೆ. ಈ ರೀತಿ ತಾಂತ್ರಿಕವಾದಂಥ ಸಿದ್ಧತೆಗಳು ಯಾವ ರೀತಿ ಆಗಿದೆ? ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ. ಜಿಲ್ಲಾ ಆಡಳಿತ ಆಗಲಿ, 4 ಜಿಲ್ಲಾ ಮಂತ್ರಿಗಳಾಗಲಿ, ಸೊ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮಹದೇವಪ್ಪ ಸರ್ ಆಗಲಿ ಬಂದು 2-3 ಸರಿ ಸಭೆ ಮಾಡಿದ್ದೀವಿ. ಎಲ್ಲ ರೀತಿಯಿಂದ ತಯಾರಿ ಮಾಡ್ಕೊಂಡಿದ್ದೀವಿ. ಮಹಿಳೆಯರು ಬರುವಂಥ ಈ ಕಾರ್ಯಕ್ರಮ 1 ಲಕ್ಷಕ್ಕಿಂತ ಜಾಸ್ತಿ ಮಹಿಳೆಯರು ಸೇರುವಂಥ ಕಾರ್ಯಕ್ರಮ, ಯಾರಿಗೂ ತೊಂದರೆ ಆಗದ ರೀತಿಯಾಗಿ ತಯಾರಿ ಮಾಡ್ಕೊಂಡಿದ್ದೀವಿ. ಮಾಡಿದ ಬೆಳಗ್ಗೆ ಪ್ರಧಾನಿ ಮೋದಿ ಅವರು ಬಂದಿದ್ದಾಗ ಬಿಜೆಪಿ ನಾಯಕರೆಲ್ಲ ಬೀದಿಗೆ ಬಂದಿದ್ದಾರೆ ಅನ್ನುವಂಥ ಟ್ವೀಟ್ ಮಾಡಿದೆ ಕಾಂಗ್ರೆಸ್. ನೋಡಿ, ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ ಬಂದಿದ್ದಾರೆ. ನಾನು ಕೂಡ ಕೆಲವೊಂದು ಫೋಟೋಗಳನ್ನು ನೋಡಿದ್ದೀನಿ. ಅವ್ರಿಗೆ ಯಾಕಂದರೆ ರಾಜ್ಯದಲ್ಲಿ ನಾವು ನಾಯಕರು ಅಂತ BJP ಕಾರ್ಯಕರ್ತರು ಅವರನ್ನು ನಾಯಕರು ಅಂತ ಒಪ್ಕೊಂಡಿದ್ದಾರೆ. BJP ರಾಜ್ಯಾಧ್ಯಕ್ಷರಿದ್ದಾರೆ, ಮಾಜಿ ಮಂತ್ರಿಗಳು, ಹಾಲಿ ಶಾಸಕರು, ಸುಮಾರು ಜನ ನಿಂತಿರೋದನ್ನ ನೋಡಿದ್ದೀವಿ. ಯಾವ ಕಾರಣಕ್ಕೆ ಆ ರೀತಿ ಅವ್ರನ್ನ ನಿಲ್ಲಿಸಿದ್ದಾರೆ ಅಂತ ಗೊತ್ತಿಲ್ಲ. ಸೊ ತಿಳಿದ್ಲೇ ಮಾತಾಡೋದು ತಪ್ಪಾಗುತ್ತೆ. ಮೇಡಮ್, ಈ ಸರ್ಕಾರಿ ಕಾರ್ಯಕ್ರಮ ಗೃಹಲಕ್ಷ್ಮಿ ಯೋಜನೆ ಕಾರ್ಯಕ್ರಮ ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನ ಇದೆ ಅಂತ ಚರ್ಚೆ ನಡೀತಾ ಇದೆ. ನೀವೇನು ಹೇಳ್ತೀರಾ? ಇದು ಕಾಂಗ್ರೆಸ್ಸು ಕೊಟ್ಟಂಥ ಗ್ಯಾರಂಟಿಗಳ ಅನುಷ್ಠಾನ. ಇದು ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನ ಅಲ್ಲ. ಕರ್ನಾಟಕ ರಾಜ್ಯದ ಮಹಿಳೆಯರ ಆರ್ಥಿಕ ಸಬಲೀಕರಣದ ಶಕ್ತಿ ಪ್ರದರ್ಶನ. ರಾಹುಲ್ ಗಾಂಧಿ ಅವರು ಬರ್ತಾ ಇರೋದ್ರಿಂದಲೇ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಎಲ್ಲಾದರೂ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಭಾಗ್ಯ ಜ್ಯೋತಿ ಮತ್ತು ಯುವ ನಿಧಿಗೆ ಅವರು ಬಂದಿದ್ದರು. ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಗೃಹಲಕ್ಷ್ಮಿಯನ್ನು ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ಪ್ರಿಯಾಂಕಾ ಗಾಂಧಿಯವರು ಬಂದಿದ್ದರು.
ಸೊ ನಮ್ಮ ನಾಯಕರು ಬಂದು ಘೋಷಣೆ ಮಾಡಿ ಹೋದಂಥ ಸಂದರ್ಭದಲ್ಲಿ ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಕೂಡ ಅವರನ್ನು ಕರೆದು ಗೌರವ ಕೊಡೋದು ನಮ್ಮ ಕರ್ತವ್ಯ. ಇಷ್ಟೇ ಹೇಳಿ ಬಯಸ್ತೀನಿ.